ನಾನು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ. ಫಸ್ಟ್ PUCಯಲ್ಲಿ ಓದ್ತಾ ಇದ್ದೀನಿ. ಮುಟ್ಟಿನ ರಜೆ ಸಮಸ್ಯೆ ಮಕ್ಕಳಿಗೆ ಅವಶ್ಯಕವಾಗಿ ಬೇಕೇ ಬೇಕು. ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಅಷ್ಟೇ ರಜೆಯನ್ನು ಕೊಟ್ಟು ಆ ರಜೆದ ಸಂಬಳವನ್ನು ಕೊಡ್ತಾ ಇದೆ. ಅದೇ ರೀತಿಯಾಗಿ ಮಕ್ಕಳಿಗೂ ಸಹ ಕೊಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಯಾಕೆ ಕೊಡಬೇಕಪ್ಪ ಅಂದ್ರೆ ಅವರು ಹಳ್ಳಿಲಿಂದ ಬರ್ತಾ ಇದ್ದಾರೆ ಮತ್ತು ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗ್ತಾ ಇರ್ತೈತಿ. ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು, ಅತಿಯಾದಂಥ ರಕ್ತಸ್ರಾವ, ಅದೇ ರೀತಿಯಾಗಿ ಬಿಳಿ ರಕ್ತ ಸಹ ಅತಿಯಾಗಿ ಸ್ರಾವ ಆಗ್ತಾ ಇರ್ತೈತಿ. ಅದ ಕಾರಣಕ್ಕೆ ಅವ್ರಿಗೆ ಕಾಲೇಜಿಗಾಗಲಿ ಸ್ಕೂಲಿಗಾಗಿ ಬರೋಕ್ಕೆ ತೊಂದರೆ ಆಗ್ತಾ ಇರ್ತೈತಲ್ಲ. ಅದೇ ರೀತಿಯಾಗಿ ನಮ್ಮದು ಅಟೆಂಡೆನ್ಸ್ 75% ಅಲ್ಲ, 75% ಒಳಗೆ ನಾವು ಕೇಳೋದು ನಮಗೇನು 2% ಅಷ್ಟೇ ನಮ್ಗೆ ರಜೆಯನ್ನು ಘೋಷಣೆ ಸರ್ಕಾರ ಮಾಡಿದ್ರೆ ಅವರಿಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಕ್ಲಾಸ್ದಲ್ಲಿ 100 ಜನ ಹುಡುಗಿಯರಿದ್ರೆ ಅದರೊಳಗೆ 25% ಜನರಿಗೆ ಅಷ್ಟೇ ಅದು ತೊಂದರೆ ಇದ್ದರೆ 75% ಅವ್ರಿಗೆ ಇರೋದಿಲ್ಲ. ಆ 75% ಅವ್ರು ನಮಗಿಲ್ಲ, ನಾವು ಅವರು ಸಹ ಅದನ್ನ ಉಪಯೋಗ ಮಾಡ್ಕೋಬೇಕು. ಇವ್ರು 25% ಜನಕ್ಕೆ ಅದು ಎಲ್ಲ ತೊಂದರೆ ಇರ್ತೈತಲ್ಲ, ಅವರು ನಮಗೆ ರಜೆ ಮುಖ್ಯವಾಗಿ ಬೇಕೇ ಬೇಕು ಅಂತ ಹೇಳ್ತಾರೆ. ಆದರೆ 75% ಅವರು ಇಲ್ಲ, ನಿಮಗೆ ಬೇಕಂದ್ರೆ ನಮಗೆಲ್ಲ ನಾವು ಚೆನ್ನಾಗಿದ್ದೀವಿ, ನಾವು ಕ್ಲಾಸ್ ನಮಗೆ ಮಿಸ್ ಆಕವು, ನಿಮ್ಮ ಸಲುವಾಗಿ ನಾವು ಯಾಕೆ ಕ್ಲಾಸ್ ಮಿಸ್ ಮಾಡ್ಕೋಬೇಕು ಅನ್ಬೇಡ್ದು. ಅವರು ಸಹ ಅವ್ರ ಕಷ್ಟಕ್ಕೆ ಅವರು ಸ್ಪಂದಿಸಿದ್ರೆ ಅದಕ್ಕೊಂದು ಮಹತ್ತರವಾದಂಥ ಗೌರವ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದೇ ಕಾರಣದಿಂದ ಹಳ್ಳಿಲಿಂದ ಎಷ್ಟೇ ಮಕ್ಕಳು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಬಹಳ ತೊಂದರೆಯಿಂದ ಬಳಲ್ತಿರ್ತಾರೆ. ಮಾನಸಿಕವಾಗಿ ಅವರು ಸದೃಢರಾಗಿರೋದಿಲ್ಲ. ಅದೇ ಕಾರಣಕ್ಕೆ ಈ ಮುಟ್ಟಿನ ರಜೆ ಬೇಕೇ ಬೇಕು ಅಂತ ಹೇಳ್ಬೋದು. ಇಲ್ಲಿ ಕಾಲೇಜಲ್ಲಿ ಆಗಲಿ ಸ್ಕೂಲಲ್ಲಿ ಆಗಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇರೋಂಗಿಲ್ಲ. ಈಗ ಅದ್ರಾಗ COVID-19 ಮುಗ್ದಿದ ನಂತರ ಅಂತೂ ಅವಾಗೆಲ್ಲ ಕಾಲೇಜಲ್ಲಿ ಸ್ಕೂಲಲ್ಲಿ ಶುಚಿ ಪ್ಯಾಡನ್ನು ನೀಡ್ತಾ ಇದ್ರು. ಈಗ ಅದನ್ನ ನೀಡೋದಿಲ್ಲ. ಅದೇ ಕಾರಣಕ್ಕೆ ಮಕ್ಕಳಿಗೆ ಸಮಸ್ಯೆ ಆಗ್ತದಲ್ಲ, ಅದು ಒಂದಿಷ್ಟು ರಜೆಯನ್ನು ಕೊಟ್ಟರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ.